ಸೊ ಇವತ್ತು ನನಗೇನೋ ಒಂದು ಡೈರೆಕ್ಷನ್ ಇದೆ ಅಂದ್ರೆ ಗುರುಜಿ, ನಾವು ರೈತರು ಯಾವಾಗ ಈ ತರ ಒಂದು ಸಮಸ್ಯೆ ಆದಾಗ ನಾವು ಅದನ್ನ ಯಾವಾಗಲೂ ಸ್ಪಂದನೆ ಮಾಡ್ತಾನೆ ಬಂದಿದ್ದೀವಿ. ಕೆಲವೊಂದು ಅನಿವಾರ್ಯ ಕಾರಣದಿಂದ ಈ ವರ್ಷ ಸ್ವಲ್ಪ ಲೇಟ್ ಆಯ್ತು, ಬಟ್ ಆ ಅನಿವಾರ್ಯ ಕಾರಣ ಇದ್ರೂ ಒಳ್ಳೆ ಉದ್ದೇಶದಿಂದ ರೈತರು ಇವತ್ತು ಮನವಿ ಮಾಡ್ತಿದ್ದಾರೆ. ಖಂಡಿತ ಅದಕ್ಕೆ ನಾವು ಸ್ಪಂದನೆ ಮಾಡುವಂತ ಅಧಿಕಾರ ಮತ್ತು ಕರ್ತವ್ಯ ನಮ್ದಿದೆ ಅಂತ ಹೇಳಿದ್ದಾರೆ. ಸೊ ಖಂಡಿತ ನಾವು ಈಗಾಗಲೇ ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಈ ವಿಷಯ ಮುಟ್ಟಿಸಿದ್ದೀನಿ. ಈಗ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಎಲ್ಲರ ಮುಂದೆನೆ ಲೌಡ್ ಸ್ಪೀಕರ್ ಇಟ್ಕೊಂಡು ಕಾಲ್ ಮಾಡಂತ ಹೇಳಿದ್ದಾರೆ. ನಮ್ಗೆ ಸಾಹೇಬ್ರೆ ಮಾತಾಡ್ತಾರೆ. ಸೊ ಬೇರೆ ಕಾರ್ಯದಲ್ಲಿ ನಿರತರಾಗಿರೋದ್ರಿಂದ ಖಂಡಿತ ನಾ ಮಾನ್ಯ ಜಿಲ್ಲಾಧಿಕಾರಿ ಕಾಲ್ ಮಾಡ್ತೀನಿ. ಲೌಡ್ ಸ್ಪೀಕರ್ ಇಟ್ಕೊಂಡು ಸಾಹೇಬ್ರು ಏನ್ ಹೇಳ್ತಾರೆ ಡೈರೆಕ್ಷನ್ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಬಾರ್ ಬೆಳೋದಲ್ಲ ಮಂಜಿನಲ್ಲ ಕೈತಿಗೆ ಎಷ್ಟು ಕೊಡ್ದಾಗ ನಂದು ಬಂದು ನಂಗೆ ಹೇಳ್ತಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಜಿಲ್ಲಾಧಿಕಾರಿ ಅವರ ಮಾತಾಡ್ತಾರೆ. ಯಾಕಂದ್ರೆ ನೀವು ಗಲಾಟೆ ಮಾಡ್ರಿ ಕೇಳ್ಬೇಕಲ್ಲ, ಫೋನ್ಯಾಗ ಮಾತಾಡೋದಿರ್ತೈತಿ. ನಿಮ್ಗೆಲ್ಲರೂ ಕೇಳ್ಬೇಕು, ನನಗೆ ಕೇಳಿದ್ ಮಾತಾಡಬಾರ್ದು ಮಾತಾಡೋರು. ಈಗ ನಿಮ್ದೆಲ್ಲ ಬೇಡಿಕೆ ನಾನು ಮೋಹನ್ ಅವರು ನನಗೆ ಹೇಳಿದ್ರು ತಹಶೀಲ್ದಾರ್. ಈಗ ನಾಳೆ ನಾಡಿದ್ದೊಳಗಡೆ RC ಮೇಡಮ್ ಜೊತೆ ನಾನು ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಪವರ್ ಇರುತ್ತೆ ಇದರಲ್ಲಿ ರಿಲೀಸ್ ಮಾಡ್ಲಿಕ್ಕೆ. ಅವರು ನಿಮ್ಮ ಬೇಡಿಕೆಗೆ ನಾನು ಸ್ಪಂದನೆ ಕೊಡ್ತೀನಿ. ಏಪ್ರಿಲ್ 1, 2, 3 ಒಳಗಡೆನೆ ನಾವು ಇದಕ್ಕೆ ಡೆಸಿಷನ್ ತಗೊಂಡು ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ನಾಡಿದ್ದು ಮೀಟಿಂಗ್ ಮಾಡ್ತೀವಿ. ಏಪ್ರಿಲ್ 1ನೇ ತಾರೀಕು 2ನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ನಾಳೆ ನಾಡಿದ್ದು ಮೀಟಿಂಗ್ ಮುಗಿಸ್ಕೊಂಡು ನಿಮಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ಏನು ಇಶ್ಯೂ ಇಲ್ಲ, ಇದು ಮಾಡ್ತೀವಿ, ರೈತರ ಪರವಾಗಿ ಮಾಡ್ತೀವಿ. ಸರ್, 3 ಕಡೆ ಬಿಡ್ಬೇಕ್ರಿ. ಘಟಪ್ರಭಾ, ಎಡದಂಡೆ ಮತ್ತು ಬಲದಂಡೆ, GLBC ಇದು ನಮಗೆ ಫಸ್ಟ್ ಈ ಕಡೆ ಬಿಟ್ಟು ನೆಕ್ಸ್ಟ್ ಈ ಕಡೆ ಬಿಡ್ಬೇಕು ಸರ್. ಓಕೆ ಓಕೆ ಸರ್ ನಮಸ್ಕಾರ, ಗುರುಜಿ ಮಾತಾಡೋದು. ಗುರುಜಿ ನಮಸ್ತೆ ಸರ್ ಏನಿಲ್ಲ, 1-2 ತಾರೀಕು ಒಳಗೆ ತಾವು ಬಿಡ್ತೀನಿ ಅಂತೇಳಿ ಮಾತು ಕೊಟ್ಟರೆ ಹೋರಾಟ ಹಿಂತಗೋಗ್ಬಿಡುದು ಸರ್. ಈಗ ಹಂಗೆ ನಾನು ಏನ್ ಹೇಳ್ತಾ ಇದೀನಿ ಕೇಳಿ. ಸರ್, ನಾಳೆ ನಾಡಿದ್ದು RC ಮೇಡಮ್ ಮೀಟಿಂಗ್ ಮಾಡಿಸ್ತೀನಿ 100%. ಹ್ಞೂ ಸರ್. ಅವ್ರ ಡಿಸಿಷನ್ ಅಲ್ವಾ, ನಾನು ಅವ್ರ ಪರವಾಗಿ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಆಶ್ವಾಸನೆ ಕೊಡ್ತಾ ಇದಾರೆ. ಫಸ್ಟ್ ಏಪ್ರಿಲ್ 1, 2, 3 ಒಳಗಡೆ ನಾವು ಫಸ್ಟ್ ರಿಲೀಸ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ನೀರಿಂದ ಬಹಳ ಕೊರತೆ ಆಗಿದೆ ಸರ್ ಈ ಭಾಗದೊಳಗೆ. ಮಾಡೋಣ ರೈತರ ಪರವಾಗಿ ಮಾಡೋಣ. 3 ತಾರೀಕು ಒಳಗೆ 100% ಆಗುತ್ತೆ ಸರ್. ಆಗುತ್ತೆ ಹೆಂಗಪ್ಪ, ಒಪ್ಪಿಗೆ ಅದ? ಆಗುತ್ತೆ ಸರ್ 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 3ನೇ ತಾರೀಕು ಪ್ರೊಸೀಜರ್ ಏನಿರ್ತೈತಿ, RC ಅವರ ಮೀಟಿಂಗ್ ಮಾಡ್ಲೇಬೇಕು. ನಾನು ನಿನ್ನೆ ಕೂಡ ಅವರಿಗೆ ಕೇಳ್ರೆ ಚಾಕ್ಲೇಟ್ ಏನಿಲ್ಲ. ನಿನ್ನೆ ಕೂಡ ನಾನು ಜಿಲ್ಲಾಧಿಕಾರಿಯಾಗಿ ಭೇಟಿ ಆಗಿದಾಗ RC ಅವರು ಕೂಡ ಈ ರೀತಿ ಘಟಪ್ರಭಾ ಸರ್ಕಲ್ ಬಂದ್ ಮಾಡಿ ಹೋರಾಟ ಮಾಡತಾರ ಅಂದ್ರೆ ಅವ್ರು 1 ತಾರೀಕು ಮಟ್ಟ ನೀರ ಬಿಡಿಸೋ ವ್ಯವಸ್ಥೆ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ಅವ್ರ ರಸ್ತೆ ತಗೋಲತ್ತ ನಿನ್ ಜಿಲ್ಲಾಧಿಕಾರಿ ಮಾತಾಡ್ಯಾರ. ಆದ್ರೆ ಅದು ಮೀಟಿಂಗ್ ಸೆಟ್ ಮಾಡಿ ನೀರ್ ಬಿಡೋ ವ್ಯವಸ್ಥೆ ಮಾಡೋನು ಅಂತೇಳಿ ಕೂಡ ನಿನ್ನೆ ಮಾತಾಡ್ಯಾರು. ಈಗ ಯಾಕಂದ್ರೆ ಈಗ ಅವ್ರ ಮೇಲಾಧಿಕಾರಿ ಇರೋದಂದ್ರ ನಾ ಏನ ಆದೇಶ ಮಾಡಿ ಅನ್ನಕ್ ಬರಂಗಿಲ್ಲ. ಮೀಟಿಂಗ್ ಆದ್ಮೇಲೆ ಅದನ್ನ ಸರ್ಕ್ಯುಲೇಷನ್ ಹೊಡಿಸ್ತಾರ ಗುರುಗಳು. ಅದಕ್ಕಾಗಿ 100% ಅವ್ರು 1-2 ತಾರೀಕು ನೀರ್ ಬಿಡ್ತಾರ ಅಂತೇಳಿ ಗುರುಗಳ ಮುಂದೆ ಭರವಸೆ ಕೊಟ್ಟರು. ಕೂಡ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ ದಯವಿಟ್ಟು ಯಾಕಂದ್ರೆ ಅದನ್ನ ಅತಿಯಾಗಿ ನಾವು ಅಲ್ಲಿ ಗಳಕ್ ಬರೋದಿಲ್ಲ. ಪ್ರೊಸೀಜರ್ ಇರ್ತೈತಿ, ಅದಕ್ಕೆ ಕುಡಿ ನೀರಿನ ಸಮಸ್ಯೆ ಅವ್ರಿಗೆ ಇರ್ತೈತೆ. ಈಗ 2 ದಿನ ಹೆಂಗ್ ನೀರು ಹರಿಸಬಹುದು ಅಂತೇಳಿ ನೀರಾವರಿ ಡಿಪಾರ್ಟ್ಮೆಂಟ್ ದವರ ಕೊಳ್ಕರ್ ಸಾಹೇಬ್ ಕೂಡ ಮಾತಾಡ್ಲಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಿಂತ ಎಲ್ಲ ನಮ್ಮ ರೈತರ ಬಂದವರಿಗೆ ಸಪ್ರೇಟ್ ನಮಸ್ಕಾರಗಳು.
ನಿಮ್ಮ ಭಾವನೆಗಳಿಗೆ ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಒಬ್ಬ ರೈತನ ಮಗ. ಬಟ್ ಏನಾಗುತ್ತೆ, ಸರ್ಕಾರಿ ನೌಕರರಿಂದ ಸರ್ಕಾರ ಆದೇಶವನ್ನು ನಾನು ಸರ್ಕಾರ ಪ್ರಕಾರನ ಪಾಲಿಸಬೇಕಾಗುತ್ತೆ. ಈಗ ಹಿಡಕಲ್ ಡ್ಯಾಮ್ನಲ್ಲಿ 19 TMC ನೀರು ಐತ. 19 TMC ನೀರನ್ನ ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ. ಬಟ್ ಅದೇನು ಇರುತ್ತೆ ಅಂದ್ರೆ ಆರ್ ಸಿ ಬೆಳಗಾವಿ RC ಅವರ ಕಡೆ ಅದು ಅಥರೈಸೇಷನ್ ಇರುತ್ತೆ. ನಾವು ರಿಕ್ವೆಷನ್ ಕಳಿಸಿದ್ರೆ ಅದ್ರ ರಿಕ್ವೆಷನ್ ನಾವ್ ಹೆಂಗ್ ಕಳಿಸ್ಬೇಕಪ್ಪ ಅಂದ್ರೆ, ನೀವು ನಮಗೆ ಯಾವಾಗ ಮೆಮೊರಂಡಮ್ ಕೊಟ್ಟದ ಮೇಲೆ ಅದೇ ರೆಫರೆನ್ಸ್ ಹಾಕಿ ನಾವು RC ಅವರಿಗೆ ಕಳಿಸ್ತೇವೆ. ಇವ್ರ ರೆಫರೆನ್ಸ್ ಕೊಟ್ರಿ ಮುಂದೆ. ಈಗಾದ್ರೂ ಕೂಡ ಈಗಂತೂ ಕೊಟ್ಟಿಲ್ಲ, ನನ್ನ ಆಫೀಸಿಗೆ ಕೊಟ್ಟಿಲ್ಲ. ಬಟ್ ಮುಂದಾದ್ರೂ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಗೆ ಏನಾದ್ರು ನೀರು ಬೇಕಾದಪ್ಪ ನಮ್ಮ ಆಫೀಸಿಗೆ ಬಂದು ಅಥವಾ ಒಂದು ವಾಟ್ಸಪ್ ಮಾಡ್ರಿ. ನಾವು ವಾಟ್ಸಪ್ ಮುಖಾಂತರನ ತಗೊಂಡ್ ಕೇಳಿ ಅವ್ರ RC ಅವ್ರಿಗೆ ನಾ ರಿಕ್ವೆಸ್ಟ್ ಮಾಡ್ಕೋತೇವೆ. ನಿಮ್ಗೆ ಯಾವಾಗ ನೀರು ಇಲ್ಲ ಸರ್, ಇಲ್ಲ ಅದು ಹೇಳ್ತಂತ ಕೇಳ್ರಲ್ಲ. ಸರ್ ಈಗ ಹಿಡ್ಕಲ್ ಡ್ಯಾಮ್ದಾಗ 19 TMC ನೀರ್ ಐತ್ರಿ. 19 TMC ನೀರನ್ನ 19 TMC ನೀರನ್ನ ಹಿಡ್ಕಲ್ ಡ್ಯಾಮ್ ಇರೋದ್ರಿಂದ ನೀರ್ ಯಾವಾಗ ಅವ್ರು ಕುಡಿಯಾಕ ಆರ್ಡರ್ ಮಾಡ್ತಾರೋ, ಯಾಕಂದ್ರೆ ನಮ್ ಜುರಿಡಿಕ್ಷನ್ ದಾಗ ಇಲ್ಲ, ಅದು ಅವ್ರ RC ಜುರಿಡಿಕ್ಷನ್ ದಾಗ ಐತೆ. ನಾವು ಮನವಿ ಮಾಡ್ಕೋತೇವೆ. ಅವ್ರ ಇವತ್ತಕ್ ಬೇಡ, ಇವತ್ತದರ ಅವ್ರ ಆರ್ಡರ್ ಮಾಡ್ರಪ್ಪ ಅಂದ್ರೆ ನಾವು ಇವತ್ತೇ ನೀರು ಬಿಡ್ತೇವೆ. ಬಟ್ ಅವರ ಇದ್ರ ಪ್ರಕಾರ ಅವರ ನಮಗೆ ಹೇಳಬೇಕಾಗುತ್ತೆ. ಒಂದೇ ಬಿಡ್ತಾರೆ. ತಮ್ಮ, ಇಲ್ಲಿ ಯಾರ್ದು ಮಣಿತನ ವೈಯಕ್ತಿಕ ಕ್ಷೇತ್ರ ಮಾತಾಡಂಗಿಲ್ಲ. ಯಾರು ನೀನ್ ರೈತ ಸಂಘದವಲ್ಲ? ರೈತ ಸಂಘ ಬಗ್ಗೆ ಅಷ್ಟೇ ಮಾತಾಡುದು. ಯಾರ್ದು ವೈಯಕ್ತಿಕ ಪಕ್ಷ, ಜಾತಿ, ಮಣಿತನ ಹೆಸರು ನಮಗ್ ಸಂಬಂಧ ಇಲ್ಲ. ನಿನಗೇನ್ ಬೇಕಾಗಿತ್ತು ತಮ್ಮ? ಈಗ ನೀರ್ ಬೇಕಾಗಿತ್ತಿಲ್ಲ, ಹೋರಾಟ ನಡೆದ ಅಷ್ಟೇ ಮಾತಾಡ್ಬೇಕ. ರಾಜಕಾರಣ ನಮಗ್ ಸಂಬಂಧ ಇಲ್ಲ. ರಾಜಕಾರಣದಲ್ಲಿ ಅಂತ ತೊಂದ್ ಏನ್ ಮಾಡ್ತಿ? ಯಾರ ಬಗ್ಗೆ ವೈಯಕ್ತಿಕ ಮಾತಾಡಂಗಿಲ್ಲ ಸರ್. ಪ್ರೊಕರ್ ಸಾಹೇಬ್ರ, ಒಂದ್ ಗಮನಕ್ಕೆ ತಮಗ ಮುಂದ್ ಹಿಂಗ್ ಅಸಡ್ಡೆ ಆಗ್ಬಾರ್ದಾಗ ನೋಡ್ಕೋರಿ. ಏನಂತ ಹೇಳ್ತೀನಿ, ಈಗ ನಾವು ಮೆಮೊರಾಂಡಮ್ ಕಳಿಸ್ಬೇಕು, ವಾಟ್ಸಾಪ್ ಹಾಕ್ಬೇಕು, ನಾವ್ ಇಂಟಿಮೇಶನ್ ಕೊಡಬೇಕು. ನಮ್ಗೇನ್ ಪಗಾರ ಸರ್ ನಿಮ್ ಕೊಡಕ? ಮತ್ತೆ ನೀವು ಅದನ್ನ ಎಲ್ಲಿ ಕೊಳೆಂಬಿದಿರ್ತತಿ, ಎಲ್ಲಿ ಅನಿವಾರ್ಯ ಐತಿ, ನೀರು ಕೊಳೆಂಬೈತಿ, ಅದನ್ನ ನೀವು ಹೇಳ್ಬೇಕು ಇಂಟಿಮೇಶನ್. ಈಗ ಸಾಹೇಬ್ರ ಹೋರಾಟ ಕೂಡಲೇ 8 ಸಾರಿ ಫೋನ್ ಮಾಡಿ ಎಷ್ಟೊತ್ತಿಗ್ರಿ ಏನ್ರಿ ಅದ್ರ ಜವಾಬ್ದಾರಿ ಐತವ್ರಿ. ಇಲ್ಲ, ಒಂದ್ ನಿಮಿಷ ಗುರುಜಿ, ಒಂದ್ ನಿಮಿಷ ಹೇಳ್ರಿ. ಈಗ ಕೇಳ್ರಿ, ನಾನೇ ಮಾತಾಡ್ತೇನೆ ಗುರುಜಿ. ಈಗ ನಾವು ಅವ್ರ ರೈತರು ಏನ್ ಕೇಳ್ತಿದಾರ ಅಂತಂದ್ರೆ, ಒಂದ್ ನಿಮಿಷ ರೀ, ನಾನು ತಮ್ಮ ಪರವಾಗಿ ಮಾತಾಡ್ಲಿಕ್ಕಂದ್ರ, ನಾವು ಎಷ್ಟು TMC ನೀರ್ ಐತಿ, ಎಷ್ಟ್ ದಿನ ಬಿಟ್ರೆ ನಮ್ಗೆ ಎಲ್ಲಿ ತನ ಹೋಗ್ತೈತಿ ನೀರ, ಯಾರ್ಯಾರಿಗೆ ಅನುಕೂಲ ಆಗ್ತೈತೆ ಅಂತ ಕೇಳತ್ತಾರ ಅಷ್ಟೇ ರೀ. ಸೊ ನಮ್ದು ಏನೈತೆ ಅಂದ್ರೆ, ಪ್ರಾದೇಶಿಕ ಆಯುಕ್ತರು 2 ದಿನದಲ್ಲಿ ಮೀಟಿಂಗ್ ಮಾಡಿ ಆರ್ಡರ್ ಅಂತೂ ಮಾಡೇ ಮಾಡ್ತಾರೆ. ಆ ಆರ್ಡರ್ ಪ್ರಕಾರ ಇವರು ಅನುಮೋದನೆ ಮಾಡಿ ಮುಂದೆ ಅನುಷ್ಠಾನ ಮಾಡ್ತಾರೆ ಅಷ್ಟೇ ರೀ. ಅದು ಯಾವುದೇ ರೀತಿಯಿಂದ ತಾಂತ್ರಿಕ ಸಮಸ್ಯೆ ಇದ್ರೆ ಅವ್ರು ಮಾಡ್ತಾರೆ, ಅದನ್ನು ಬೇಗ ಬಗೆಹರಿಸ್ತೀವ್ರಿ. ಯಾವುದೇ ಕಾರಣಕ್ಕೂ ರೈತರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನೋಡುವಂತ ಜವಾಬ್ದಾರಿ ಸರ್. ಇನ್ನೊಂದು ವಿಚಾರ ಸರ್, ದಯವಿಟ್ಟು ಸರ್, ನೀವು ಕೊಲ್ಕರ್ ಸರ್ ಏನ್ ಮಾಡತ್ರಿ, ಪಾಮಲ್ ದಿನ ಆಗಿರ್ಬೋದು, ಇದೇನ್ ತೇಲೆ ನೀರು ಹಚ್ಚರಿ ಬೇಡ ಅನ್ನಂಗಿಲ್ಲ. ನೀವು ಕಡಿದು ಪೈಪ್ ತೆಗೆದು ಹೋದು ಬೇರೆ ಒಯ್ದು ಅವನು ತಗೊಂಡ್ಬರುವಂತ ಕೆಲಸ ಮಾಡ್ಬೇಡ್ರಿ ಸರ್. ನಾವು ರೈತರಿದ್ರೆ ಅಲ್ಲಿ ನಿಮ್ಮ ಕೂಡ ಹೋರಾಟ ಕೇಳಬೇಕಾಗೈತಿ. ದಯವಿಟ್ಟು ನಿಮಗೂ ಇದೊಂದು ಮಾತು ಹೇಳ್ತೀನಿ ಸರ್. ಆಯ್ತು, ನಾ ನೋಡ್ಕೊತೇನೆ ಇದನ್ನ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸರ, ಈಗ ನೀರ ಸರಿಯಾಗಿ ಜಿಲ್ಲಾಧಿಕಾರಿ ಅಭಿಗನವರು ಅವರು 1 ತಾರೀಕು 2 ತಾರೀಕು ಆರ್ಡರ್ ಹಾಕತಿ. ಇದ್ರ ಪ್ರಕಾರ ಸರಿಯಾಗಿ ಯಾವ ರೀತಿ ನೀರು ಬಿಡ್ತೀರಿ, ಸಫಿಶಿಯಂಟ್ ತೇಲ್ ಎಂಡ್ ವರೆಗೂ ಮುಟ್ಟಬೇಕು. ಅದೆಲ್ಲರ ಜವಾಬ್ದಾರಿ ಐತಿ, ನಮಗೂ ಐತಿ, ನಿಮಗೂ ಐತಿ. ಬಡ್ಸೋಣ ಆದಷ್ಟ ರೈತರು ಹೆಚ್ಚ ಕಡಿಮೆ ಇರ್ತದೆ ಸಹಕಾರ. ಮತ್ತೆ ನಿಮಗೂ ಒಂದು ಹೆಸರಿಗೆ ಕೊಡ್ತೇವೆ ಕೇಳ್ರಿ. ಈಗ ಕಿನಾಲ ನೋಡ್ರಿ, ಅದಪ್ಪ 15 ದಿವಸ ಹೇಳಂತ 20 ದಿವಸ ಬಿಡುತ್ತೆ. ಈಗ ಕೇಳ್ರಿ, ಈಗ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದೊಡ್ಡಪುರದ ಎಡದಂಡೆ ಕಾಲುವೆ ಸುತ್ತ ಏನು ಕಿನಾಲ್ ಇದಿರ್ಲ, ನೀವು ಕೂಡ ಆ ಕಿನಾಲನ್ನ ಕಳ್ಕೊಂಡು ಹೋಗ್ಬೇಕಾಕೈತೆ. ಕಿನಾಲ್ ಹಡ್ಡು ಕೆಲಸ, ಕಿನಾಲ್ದಾಗ ಬೋರ್ ಹಾಕೋ ಕೆಲಸ ಮಾಡ್ರಪ್ಪ ಅಂದ್ರ, ನಾಳೆ ಕಿನಾಲ್ ಧಕ್ಕೆ ಆತಪ್ಪ ಅಂದ್ರ ನಮ್ಮ ಬದುಕು ಸಂಪೂರ್ಣ ಹಾಳಾಗ್ತತಿ. ನೋಡ್ರಿ, ಅವ್ರ ಜಾಗದಾಗ ಅಲ್ಲಿ ನೋಡ್ರಿ, ಆ ಗೌರ್ಮೆಂಟ್ ಜಾಗದಾಗ ಹಾಕೊಂಡ್ರಿ ಅಡ್ಡ ಬೋರ್ ಹೊಡಿತಕ್ಕಂಥದ್ದು ಆಗ್ಬಾರ್ದು. ಮತ್ತ
ಕಿನಾಲ್ದಕ್ಕ ಬಾಯಿ ಕಡ್ದು ಬೋರ್ ಬಾಯಿ ಕಡ್ದು ಕಿನಾಲ್ ಬೀಳಂಗದು ಕೂಡ ಮಾಡ್ತಕ್ಕಂಥದ್ದು ನಾವು ಕೂಡ ಅವಕಾಶ ಕೊಡುದಿಲ್ಲ. ಯಾಕಂದ್ರ ನಾಳೆ ತಪ್ಪು ಕಿನಾಲ್ ಹೊಡಿತಂದ್ರ ಲಕ್ಷಾಂತರ ರೂಪಾಯಿ ಹಾನಿ ಆಗ್ತದೆ, ಕೋಟ್ಯಾಂತರ ರೂಪಾಯಿ ನಮ್ಮ ಭಾಗದ ರೈತರಿಗೆ ತೊಂದರೆ ಆಕತಿ. ಆದಷ್ಟು ಅದನ್ನ ಸೇಫ್ಟಿ ಇಟ್ಕೊಂಡ ನಿಮ್ಗೂ ಕೂಡ ತೊಂದರೆ ಆಗಲ್ಲ. ಅವ್ರಿಗೆಲ್ಲ ಹೇಳಿದ್ವಿ ನಾವು, ಎಲ್ಲ ರೈತರದಾರಪ್ಪ, ರೈತರಿಗೆ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬೇಡ ಸಾಹೇಬ್ರ, ಸಂಭಾಳಿಸ್ಕೊಂಡ್ ಹೋಗೋದು ಹೆಚ್ಚ ಕಡಿಮೆ ಇದ್ರೆ ನಮ್ಗೆ ಹೇಳುತ್ತ ಬೇರೆ ಅದನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಕೂಡ ಅವ್ರಿಗೆ ಹೇಳೈತಿ. ಈಗ ನಾವು 20 ದಿವಸ ನೀರು ಹರಿಸ್ಬೇಕಂತ ಒತ್ತಾಯ ಮಾಡಿದ್ವು, 15 ದಿವಸ ಮಿನಿಮಮ್ ಹರಿಸಲೇಬೇಕು ಅಥವಾ ಅದಕ್ಕೆ ಇಷ್ಟು ಒತ್ತಾಯ ಐತಿ. ಈಗ ಅವ್ರ ಅದ್ರ ಪ್ರಕಾರ 1 ತಾರೀಕು ಆರ್ಡರ್ ಆಯ್ತು, ಇಲ್ಲ 2 ತಾರೀಕು ಆರ್ಡರ್ ಆದ್ರೆ 100 ಅವರ ನೀರು ಬಿಡ್ಲೇಬೇಕು, 15 ದಿವಸ ನೀರು ಹರಿಸಲೇಬೇಕಂತ ಈಗಾಗಲೇ ಒತ್ತಾಯ ಐತಿ. ಅದು ಮುಗಿದ ಕೆವಿ ಎಸ್ಕಾಂ ಕೆವಿ ಅಧಿಕಾರಿಗಳು ತಾವ ದಯವಿಟ್ಟು ಎಲ್ಲಿ ವೈರ್ ಕಟ್ ಮಾಡೋದು, ಯಾವರೇ 50 ರೂಪಾಯಿ ಇದ್ದಿದ್ದು ಅದನ್ನ ರೊಕ್ಕ ತುಂಬ್ರೆ ನಿಮ್ಗೆ ಕಟ್ ಮಾಡೋದು, ಅಂಜಿಕೆ ಹಾಕೋದು ಇಲ್ಲ. ಅವ್ರ ರೈತರ ರೊಕ್ಕ ಕೂಡ ಯಾರಿಗೂ ಕೂಡ ಒತ್ತಾಯ ಮಾಡಿ ತುಂಬಿಸ್ಕೊತಕ್ಕದ್ದಲ್ಲ. ಯಾರಿಗೂ ಕೂಡ ಕರೆಂಟ್ ವೈರ್ ಮೋಟರ್ ಕಟ್ ಮಾಡಬೇಡ್ರಿ. ಹಂಗೇನ್ರು ನಡೀತಪ್ಪ ಅಂದ್ರ ಮತ್ತೆ ನಿಮ್ಮ ವಿರುದ್ಧ ಕೂಡ ದೊಡ್ಡ ಬೃಹತ್ ಪ್ರತಿಭಟನೆ ನಡೀತೈತಿ. ಅದಕ್ಕೆ ತಾವ ಎಚ್ಚೆತ್ತ ಕೂಡ ಮೇಲಾಧಿಕಾರಿಗೆ ತಿಳಿಸ್ರಿ ಅನ್ನುವಂಥದ್ದನ್ನ ಹೇಳಿ. ಈಗ ಮತ್ತೆ ಇನ್ನೊಂದ್ರಿ ಸಾಹೇಬ್ರ, ಕಿನಾಲ ಕಾಲುವೆಗಳು ಏನೇನ ಅಲ್ಲೆಲ್ಲ ಬಹಳಷ್ಟು ಆಗ್ಯಾವ, ಅವನ್ನೆಲ್ಲ ವೈರ್ ಕೂಡ ಅಂದ್ರೆ ಅಲ್ಲಿ ಕೆನಾಲ್ ಸ್ವಚ್ಛ, ಗಟ್ಟರ ಸ್ವಚ್ಛ ಆಗಬೇಕು. ಏಪ್ರಿಲ್ ಮೇ 2 ತಿಂಗಳ ನಿರಂತರ ಬಿಡಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಹೋರಾಟಕ್ಕೆ ಕರೆಸಬೇಡ್ರಿ. ಬೇಕಾದ್ರೆ ನಮಗೆ ಲೆಟರ್ ಬೇಕಪ್ಪ ಅಂದ್ರೆ ನಾವು ಕೊಡ್ತು ತಕ್ಷಣ ನಮಗೆ ಹೇಳ್ರಿ, ಆದ್ರೆ ನೀರಲ್ಲಿ ಬಿಡ್ಲೇಬೇಕು ಅನ್ನುವಂಥದ್ದು. ಅದಕ್ಕಾಗಿ ದಯವಿಟ್ಟು ಕೆಬಿ ಅಧಿಕಾರಿಗಳು ಕೂಡ ತಾವು ಅವ್ರಿಗೆ ಮಾತು ಕೊಡ್ನ ಬೇರೆ ಮನೆ ಕೊಡ್ರಿ ಬಿಡ್ರಿ. ಇನ್ನು ಹೆಚ್ಚು ಹೆಚ್ಚು ಸುದ್ದಿಗಳನ್ನು ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.